ಜಯಶಂಕರ್ ಅವರಿಗೆ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ ವಿದೇಶಾಂಗ ಸಚಿವ ಜಯಶಂಕರ್ ಅವರಿಗೆ. ಯಾಕಂದರೆ ಬೆದರಿಕೆಯ ಕರೆಯ ಹಿನ್ನೆಲೆಯಲ್ಲಿ ಅವರಿಗೆ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಅವರಿಗೆ ಬುಲೆಟ್ ಪ್ರೂಫ್ ಕಾರನ್ನು ಕೊಡಲಾಗಿದೆ. CRPF ಕಮಾಂಡೋಗಳನ್ನು ಅವರ ಭದ್ರತೆಗೆ ನಿಯೋಜಿಸಲಾಗಿದೆ. 33 ಕಮಾಂಡೋಗಳ ನಿಯೋಜನೆ ಮಾಡಲಾಗಿದೆ. ಬೆದರಿಕೆಯ ಕರೆಯ ಹಿನ್ನೆಲೆಯಲ್ಲಿ ಜಯಶಂಕರ್ ಅವರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಬರಿಯ ಬೆದರಿಕೆಯ ಕರೆ ಇರಲ್ಲ, ಅವರಿಗೆ Z ಕ್ಯಾಟಗರಿಯ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಬಹುಶಃ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಒಂದು ಮಾಹಿತಿ ಸಿಕ್ಕಿರುತ್ತೆ. ಇದಕ್ಕಿದ್ದಂಗೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಾಡುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಯಾಕೆಂದರೆ ಜಯಶಂಕರ್ ನಿರ್ವಹಿಸ್ತಿರುವಂಥ ಪಾತ್ರ, ಅವರು ವಾಪಸ್ ಕೊಡ್ತಿರುವಂಥ ರೀತಿ, ಏನಾದರೂ ಈ ಸಂಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿ, ಯಾಕಂದರೆ ಮೊದಲೇ ರಾಯಭಾರಿಯಾಗಿ ಅವರಿಗೆ ವಿಪರೀತವಾದಂಥ ಅನುಭವ ಇದೆ. ಜೊತೆಗೇನು ಅಂತಂದರೆ ಒಬ್ಬ ವಿದೇಶಾಂಗ ಸಚಿವರಾಗಿ ಅವರು ನಿರ್ವಹಿಸ್ತಿರುವಂಥ ರೀತಿ ಇದೆಯಲ್ಲ, ಎಲ್ಲ ವಿದೇಶಾಂಗ ಸಚಿವರನ್ನ ಹಿಂದೆ ಕಾರ್ಯನಿರ್ವಹಿಸಿದಂಥವ್ರನ್ನ ಹಿಂದಕ್ಕಿಟ್ಟಿದ್ದಾರೆ ಜಯಶಂಕರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಭಾರತದ ನೀತಿ ನಿಲುವುಗಳನ್ನು ಮುಖಕ್ಕೆ ಹೊಡೆದಂಗೆ ಎಳೆದಿದೆಯಲ್ಲ ಜಯಶಂಕರ್ ಅವರಿಗೆ ಸಿದ್ಧಿಸಿಬಿಟ್ಟಿದೆ. ಇರಾನ್ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ನೀವು ಇರಾನ್ನಿಂದ ನೀವು ಅನಿಲ ತಗೊಳ್ತಾ ಇದ್ದೀರಿ, ಜೊತೆಗೇನು ಅಂತಂದರೆ ನೀವು ತೈಲ ತಗೊಳ್ತಾ ಇದ್ದೀರಿ, ರಷ್ಯಾದಿಂದ ನೀವು ತೈಲ ಖರೀದಿ ಮಾಡ್ತಾ ಇದ್ದೀರಿ ಅಂತ ಕೇಳಿದಂಥ ಪ್ರಶ್ನೆಗಳಿಗೆ ಜಯಶಂಕರ್ ಕೊಟ್ಟಿರುವಂಥ ಉತ್ತರಗಳಿದೆಯಲ್ಲ, ನೀವೆಷ್ಟು ಖರೀದಿ ಮಾಡ್ತಾ ಇದ್ದೀರಿ, ನಾವೆಷ್ಟು ಖರೀದಿ ಮಾಡಿದ್ದೀವಿ ಸೋವಿಯತ್ತಿಂದ, ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ವಾಪಸ್ ಕೊಡ್ತಿರುವಂಥ ರೀತಿ. ಇನ್ನೊಂದು, ಈ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಯಶಂಕರ್ ಅವರ ಪಟ್ಟುಗಳಿದಾವಲ್ಲ, ಅವರ ನಿಲುವುಗಳಿದೆಯಲ್ಲ, ಹ್ಯಾಟ್ಸ್ ಆಫ್. ಹೀಗಾಗಿಯೇ ಅವರಿಗೆ ಬೆದರಿಕೆ ಕರೆ ಇತ್ತು, ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ.